ಕಾರ್ಯಕ್ರಮದಲ್ಲಿ ಬೇಂದ್ರೆ ಬೇಂದ್ರೆಯವರನ್ನ ಕುರಿತು ವಿಶೇಷ ಉಪನ್ಯಾಸವನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿ ಇದ್ದಂಥವರು ಡಾಕ್ಟರ್ ವಿಜಯ ಮೇಡಮ್ ಅವರು. ಡಾಕ್ಟರ್ ವಿಜಯ ಮೇಡಮ್ ಅವರು ಮಾತೃ ಸಮಾನರಾಗಿ ಪ್ರೊಫೆಸರ್ ಕಿರಂ ನಾಗರಾಜ್ ಅವರನ್ನ ನೋಡ್ಕೊಂಡಂತಹ ಒಂದು ಮಮತೆಯನ್ನು ನಾನು ನೋಡಿದ್ದೇನೆ. ಅವರು ಈ ಪ್ರಶಸ್ತಿಯನ್ನು ಸ್ವೀಕರಿಸಿ ವಂದನೆಗಳು ಸಲ್ಲಿಸ್ತಾ ಪ್ರಶಸ್ತಿಯನ್ನು ಪ್ರದಾನವನ್ನು ಮಾಡಿದಂಥ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಆದಂಥ ಪ್ರೊಫೆಸರ್ LN ಮುಕುಂದರಾಜ್ ಅವರು ತಮ್ಮ ಮಾತುಗಳನ್ನು ಆಡಬೇಕು ಅಂದ್ಬಿಟ್ಟು ಕೋರ್ಕೊಳ್ತೇನೆ. ಇದೀಗ ಬರಮಾಡಿಕೊಳ್ಳೋಣ ಪ್ರೊಫೆಸರ್ LN ಮುಕುಂದರಾಜ್ ಸರ್ ಅವರನ್ನು. ಸಾಮಾನ್ಯವಾಗಿ ನಮ್ಮ ತಲೆಮಾರಿನವರು ವಿಜಯಮ್ಮನವ್ರನ್ನ ಅಮ್ಮ ಅಂತಲೇ ಕರೀತಾರೆ. ಈ ಅಮ್ಮ ಬರೀ ಗುರುಗೆ ಸುರೇಶ್ನಿಗೆ ಮಾತ್ರ ಅಮ್ಮ ಅಲ್ಲ, ನಮ್ಮಂತೆ ಎಷ್ಟೋ ಜನಕ್ಕೆ ತಾಯಿಯಾಗಿ ಇದ್ದಂಥವ್ರು. ಈಗಲೂ ಕೂಡ ನಾವು ವಿಜಯಮ್ಮ ಅವ್ರನ್ನ ಅಮ್ಮ ಅಂದೇ ಬೇರೆ ಶಬ್ದಗಳಲ್ಲಿ ಕರೆಯಲ್ಲ. ಅಷ್ಟು ಪ್ರೀತಿ ಗೌರವ ಅವ್ರ ಮೇಲಿದೆ. ಅವರಿಗೆ ಕಿರಂ ಹೆಸರಿನ ಪ್ರಶಸ್ತಿ ಕೊಡ್ತಾ ಇರೋದಿದೆಯಲ್ಲ, ಇದು ಬಹಳ ಮುಖ್ಯವಾದ್ದು. ಯಾಕೆಂತಂದರೆ ನೀವು ಸುಮ್ಮನೆ ವಿಜಯಮ್ಮ ಅವ್ರು ಬರೆದಿರೋವಂಥ ಹುದಿ ಹೆಸರು, ಅವರ ಬದುಕಿನ ಪುಟಗಳು, ಅದನ್ನು ಓದಿ ಗೊತ್ತಾಗುತ್ತೆ. ಒಬ್ಬ ಹೆಣ್ಣುಮಗಳು, ಅದರಲ್ಲೂ ಮೇಲ್ಜಾತಿಯಲ್ಲಿ ಹುಟ್ಟಿರುವ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿರುವಂಥ ಹೆಣ್ಣುಮಗಳು ಅನುಭವಿಸಿರುವ ಯಾತನೆಗಳಿದಾವಲ್ಲ, ಅದನ್ನು ವರ್ಣನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಆ ಥರ ಬದುಕು ಒಬ್ಬ ಹೆಣ್ಣುಮಗಳು ಅನುಭವಿಸಿದಾಳ ಅಂತ ನೋಡೋದೇ ನಮಗೆ ಶಾಕ್ ಆಗುತ್ತೆ. ಆ ಥರ ಒಂದು ಬದುಕನ್ನು ಅವರು ಕಂಡಿದ್ದಾರೆ. ಆ ಕೃತಿಯನ್ನು ಓದಬೇಕಾದ್ರೆ ಗೊತ್ತಾಗುತ್ತೆ ನಮಗೆ, ಅನೇಕ ನಮ್ಮಲ್ಲಿ ಎಷ್ಟೋ ಜಾತಿಗಳು ಮತಗಳು ಇವೆಲ್ಲ ಇದ್ದಾರೆ. ಎಲ್ಲ ಜಾತಿ ಮತಗಳಲ್ಲೂ ಹೆಣ್ಣುಮಕ್ಕಳಿದ್ದಾರೆ. ಒಂದು ದಲಿತ ಕುಟುಂಬದಲ್ಲಿ ಹುಟ್ಟಿರುವ ಹೆಣ್ಣುಮಗಳು ಅಥವಾ ಯಾವುದಾದ್ರೂ ಒಂದು ಶೂದ್ರ ಕುಟುಂಬದಲ್ಲಿ ಹುಟ್ಟಿರುವ ಹೆಣ್ಣುಮಗಳಿಗೂ ಅಷ್ಟೊಂದು ತಾರತಮ್ಯ ಇದ್ದೇ ಇರುತ್ತೆ. ಹೆಣ್ಣು ಮತ್ತು ಗಂಡಿಗೆ ಹೋಲಿಸಿದಾಗ ಎಲ್ಲ ಜಾತಿ ಮತಧರ್ಮಗಳಲ್ಲಿ ತಾರತಮ್ಯ ಇದ್ದೇ ಇದ್ದಾಗ್ಯೂ ಕೂಡ ಶೂದ್ರ ಮತ್ತು ದಲಿತ ಹೆಣ್ಣುಮಕ್ಕಳು ಯಾರು ತೀರಾ ಇವರು ನಿಕೃಷ್ಟರು ಅಂತ ಕರೆಯಲ್ಪಡ್ತಾವೋ ಯಾವ ಸಮುದಾಯಗಳು, ಆ ಸಮುದಾಯಗಳಲ್ಲಿ ಹುಟ್ಟಿದ ಹೆಣ್ಣುಮಕ್ಕಳು ಎಷ್ಟೋ ನೆಮ್ಮದಿಯಿಂದ ಬದುಕ್ತಾರೆ. ಅವರು ವೈಧವ್ಯ ಬಂದಾಗಿರ್ಬೋದು, ಅಥವಾ ಏಕಾಂಗಿಯಾಗಿ ಮಕ್ಕಳನ್ನ ಸಾಕುವಂಥ ಸಂದರ್ಭದಲ್ಲಿರ್ಬೋದು, ಅಥವಾ ಮರುಮದುವೆ ಆಗಬೇಕು ಅನ್ನುವಂಥ ಸಂದರ್ಭ ಬಂದಾಗಿರ್ಬೋದು. ನಮ್ಮ ನೂರಾರು ವರ್ಷಗಳಿಂದ ನಾವೆಲ್ಲ ನೋಡಿರುವ ಹಾಗೆ ಕಂಡಿರುವ ಹಾಗೆ ಈ ತಳ ಸಮುದಾಯದ ಹೆಣ್ಣು ಮಕ್ಕಳಿಗಿರುವ ಒಂದು ಸಾಮರ್ಥ್ಯ ಅಥವಾ ನೆಮ್ಮದಿ, ಆ ಥರದ ಒಂದು ನೆಮ್ಮದಿಯನ್ನು ಮೇಲ್ಜಾತಿಯ ಹೆಣ್ಣು ಮಕ್ಕಳಿಗೆ ಅನುಭವಿಸುವಂಥ ಒಂದು ಸಂದರ್ಭ ಅವಕಾಶ ಇಲ್ಲದೇ ಇರೋದಿದೆಯಲ್ಲ, ಇದು ಅತ್ಯಂತ ಕ್ರೂರವಾದದ್ದು. ಇವತ್ತಿಗೂ ಮರ್ಯಾದಾ ಹತ್ಯೆಗಳು ನಡೀತಾ ಇದ್ದಾವೆ. ಇದು ಹುಬ್ಬಳ್ಳಿಯಲ್ಲಿ ಮೊನ್ನೆ ನಮ್ಮ ಯಾರು ಕಾಮೇಶ್ವರ ಹತ್ಯೆ ಓದಿರೋದನ್ನು, ಹುಬ್ಬಳ್ಳಿಯಲ್ಲಾದಂಥ ಮಾನ್ಯ ಅನ್ನುವ ಹೆಣ್ಣು ಮಗಳ ಆಕೆಯ ತಂದೆ ಹೊಂದಿರೋದಿದೆಯಲ್ಲ, ಅತ್ಯಂತ ಅಮಾನುಷವಾದದ್ದು. ತಂದೆಗೆ ಮಕ್ಕಳನ್ನು ಕೊಲ್ಲುವ ಸಂದರ್ಭ ಬರುವಂಥದ್ದಿದೆಯಲ್ಲ, ಅದನ್ನು ನಾವು ನಿರೀಕ್ಷೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಅದು ಜಾತಿಯ ಕಾರಣಕ್ಕೋಸ್ಕರ, ಸಂಪ್ರದಾಯಗಳ ಕಾರಣಗಳಿಗೋಸ್ಕರ ಆ ಥರ ನೋವನ್ನು ಸಂಕಟವನ್ನು ಅನುಭವಿಸೋದಿದೆಯಲ್ಲ, ಬಹಳ ಕಷ್ಟ. ವಿಜಯಮ್ಮನವರ ಬದುಕು ಎಷ್ಟು ರೀತಿಯಲ್ಲಿ ಅವರು ಸಂಕಷ್ಟಕ್ಕೆ ಈಡಾಗಿದ್ದರು ಅನ್ನೋಂಥದ್ದನ್ನ ಆ ಪುಸ್ತಕವನ್ನು ಓದಿ ನೀವು ತಿಳಿಬೇಕು. ಹುದಿ ಹೆಸರು ಅನ್ನೋದನ್ನ ಬಹುಶಃ ಅದರ 2ನೇ ಭಾಗ ಅಮ್ಮ ಬರೀತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಅದು ಬೇಗ ಬರಲಿ ಅಂತ ಆಸೆ ಪಡ್ತಾ ಇದ್ದೀನಿ. ಆಮೇಲೆ ಮೇಡಮ್ ಅವ್ರನ್ನ, ನನಗೆ ಮೇಡಮ್ ಅನ್ನೋದು ತಪ್ಪಾಗ್ಬೋದು, ಅಮ್ಮನ್ನ ನಮಗೆಲ್ಲ ಪರಿಚಯಿಸಿದ್ದೆ ಕಿರಂ ನಾಗರಾಜ್. ಒಂದು ಸರಿ ಚಾಮರಾಜಪೇಟೆಯಲ್ಲಿ ಗುರು ಗೊತ್ತಿದೆ, ಇಲ್ಲಿ ಪ್ರೆಸ್ ಇತ್ತು, ಒಂದು ಇಳಾ ಪ್ರಿಂಟರ್ಸ್ ಅಂತ. ವಿಜಯಮ್ಮನವ್ರನ್ನ ಕರಿತಾ ಇದ್ದೆ ಇಳಾ ವಿಜಯ ಅಂತಲೇ ಕರಿತಾ ಇದ್ದೀನಿ. ಅಲ್ಲಿಗೆ ಕರ್ಕೊಂಡೋದ್ರು. ಬಾಯಿಲಿ ಇವತ್ತು ಇಳಾ ಮುದ್ರಣಾಲಯವನ್ನು ತೋರಿಸ್ತೀನಿ ಅಂತ ಅವೆಲ್ಲ ಕಡೆ ಕರ್ಕೊಂಡೋಗೋರು. ಎಲ್ಲೆಲ್ಲಿ ಕರ್ಕೊಂಡೋಗೋರು, ಹೇಗೆಲ್ಲ ಕರ್ಕೊಂಡೋಗೋರು ಅನ್ನೋದನ್ನ ಹೇಳ್ತಾ ಹೋದರೆ ಅದೇ 1 ಗಂಟೆ ಬೇಕಾಗುತ್ತೆ. ಹಾಗೆ ಶೂದ್ರ ಅವ್ರ ಪ್ರೆಸ್ಗೂ ಕೂಡ, ನೀವು ಶೂದ್ರ ಎಲ್ಲಿ ಪ್ರಿಂಟಾಗಿ ಬರ್ತೇನೆ ಮರ ತೋರಿಸ್ತೀನಿ ಅಂತ ಕರ್ಕೊಂಡೋಗಿ ಅವರ ಪ್ರೆಸ್ನ ತೋರಿಸಿದ್ರು. ಹಾಗೆ ಇಳಾ ಮುದ್ರಣಾಲಯವನ್ನು ಕೂಡ ಕಿರಂ ನನಗೆ ಪರಿಚಯಿಸಿತ್ತು. ಅವಾಗ ಅಲ್ಲಿ ತುಂಬ ಜನ ಕೆಲಸಗಾರರೆಲ್ಲ ಇದ್ದರು. ಮುಖ್ಯವಾಗಿ ನಮ್ಮ ಮಳ್ಳಿಗೌಡ ಈ ಥರದವರೆಲ್ಲರೂ ತುಂಬ ನಿಷ್ಠೆಯಿಂದ ಅವರು ಕೆಲಸಗಳನ್ನು ಮಾಡ್ತಾಯಿದ್ದರು. ಆಮೇಲೆ ಎಮರ್ಜೆನ್ಸಿಯ ಕಾಲದಲ್ಲಿ ಎಷ್ಟೋ ಭೂಗತ ಪತ್ರಿಕೆಗಳು ಮುದ್ರಣ ಆಗ್ತಾ ಇದ್ದಿಲ್ಲ ಅಲ್ಲಿ. ಅವೆಲ್ಲ ನಮಗೆ ಗೊತ್ತಿರಲಿಲ್ಲ. ಇನ್ನೂ ಎಮರ್ಜೆನ್ಸಿ ಇದ್ದ ಸಂದರ್ಭದಲ್ಲಿ ಹೈಸ್ಕೂಲ್ ಹುಡುಗ
ಅವಾಗ ನಮಗೆ ಗೊತ್ತಿರಲಿಲ್ಲ ಎಮರ್ಜೆನ್ಸಿಯ ತಾಪ ಏನು ಅನ್ನುವಂಥದ್ದು. ಬೇರೆಯವರು ಹೇಳ್ತಾ ಇದ್ದು ಕೇಳ್ತಾ ಇಲ್ಲ. ಆದರೆ ಭೂಗತ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಂಥ ನಮ್ಮ ಲೇಖಕರಿರ್ಬೋದು, ಕವಿಗಳಿರ್ಬೋದು, ಇವರು ಬರೆದ ಸಣ್ಣ ಸಣ್ಣ ಅಭಿಪ್ರಾಯಗಳನ್ನು, ಸಣ್ಣ ಸಣ್ಣ ಪುಸ್ತಿಕೆಗಳನ್ನು ಮಾಡಿ ಜನಗಳಿಗೆ ತಲುಪಿಸೋದಿದೆಯಲ್ಲ, ಅದು ಬಹಳ ಕಷ್ಟ. ಆ ಕಾಲದೊಳಗಡೆ ಪೊಲೀಸ್ನವರು ಎಷ್ಟು ಕಟ್ಟೆಚ್ಚರದಿಂದ ಎಲ್ಲರನ್ನೂ ನಿಯಂತ್ರಿಸ್ತಾ ಇದ್ರು ಅಂತಂದರೆ ಭಾಳ ಕಷ್ಟ ಅಂತ ಸಂದರ್ಭದಲ್ಲಿ. ಬಹುಶಃ ದೇವರಾಜ ಅರಸು ಅವರು ಇದ್ದದ್ರಿಂದಾಗಿ ಮುಖ್ಯಮಂತ್ರಿಯಾಗಿ ಅಷ್ಟೊಂದು ನಮಗೆ ಯಾರು ನಮ್ಮ ಲೇಖಕರಿಗೆ ಆ ಕಷ್ಟದ ಬಿಸಿ ಕಾಣಲಿಲ್ಲ ಅಂತ ಕಾಣುತ್ತೆ. ಹಾಗಾಗಿ ಒಂದು ರೀತಿ ಅಂಥ ಒಂದು ಸವಾಲಿನ ಕೆಲಸವನ್ನು ಕೂಡ ಇಡಾ ಮುಖ್ಯನಾಲಯ ಮಾಡ್ತಾ ಇತ್ತು. ಅದು ವಿಜಯಮ್ಮನವರ ಕಾರಣಕ್ಕಾಗಿ. ನಮಗೆಲ್ಲ ರಾಜ್ಕುಮಾರ್ ಕತೆ ಗೊತ್ತಾಗಿದ್ದು ಅಥವಾ ಅವರ ಬದುಕಿನ ಕತೆ ಗೊತ್ತಾಗಿದ್ದರೆ ಕಥಾನಾಯಕನ ಕತೆ ಒಂದು ಪತ್ರಿಕೆಯಲ್ಲಿ ಅವಾಗ ಬರ್ತಾ ಇರ್ತಾರೆ ಕಥಾನಾಯಕನ ಕತೆ. ಹಾಂ, ಯಾವ್ದು ವಿಜಯ ಚಿತ್ರ ರೂಪತಾರ. ಆಮೇಲೆ ಸೊ ಅಲ್ಲಿ ಅದನ್ನು ಓದ್ತಾ ಇದ್ದೆ ನಾವೆಲ್ಲ ಆವಾಗಿನ್ನೂ ಹೈಸ್ಕೂಲ್ ಹುಡುಗರೆ. ಆಗಲೇ ಅಮ್ಮ ಬರಿತಾ ಇದ್ದನ್ನೆಲ್ಲ ಓದ್ತಾ ಇದ್ದೋ. ಆಗ ನಮಗೆ ರಾಜ್ಕುಮಾರ್ ಅಂದರೆ ಏನು, ಅವ್ರ ಜೀವನ ಹೇಗಿತ್ತು ಅನ್ನೋಂಥದ್ದು ಇವರ ಬರವಣಿಗೆಯ ಮೂಲಕ ನಮಗೆ ಗೊತ್ತಾಗ್ತಾ ಇತ್ತು. ಸೊ ಹೀಗೆ ಕನ್ನಡ ಸಾಹಿತ್ಯಕ್ಕೆ, ಕನ್ನಡ ಸಂಸ್ಕೃತಿಗೆ, ಕನ್ನಡ ಪತ್ರಿಕೋದ್ಯಮಕ್ಕೆ, ಬಹುಶಃ ಪತ್ರಿಕೋದ್ಯಮ ಅಂತ ಹೇಳಿದಾಗ ಮೊಟ್ಟ ಮೊದಲು ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿದ ಮಹಿಳೆ ಅಮ್ಮನೇ ಇರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಕಾಲದೊಳಗೆ ಇನ್ಯಾರು ಇಷ್ಟು ದಿಟ್ಟವಾಗಿ ಪತ್ರಿಕೋದ್ಯಮದಲ್ಲಿ ತಮ್ಮನ್ನು ತಾವು ಯಾವ ಹೆಣ್ಮಕ್ಳು ತೊಡಗಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆಮೇಲೆ ಅನೇಕ ಜನ ಬಂದರು. ಆದರೆ ಪತ್ರಿಕೋದ್ಯಮದಲ್ಲಿ ಒಬ್ಬ ಮಹಿಳೆಯಾಗಿ ಅವರು ಮಾಡಿರೋ ಕೆಲಸ ಇದೆಯಲ್ಲ, ಅದನ್ನು ಕೂಡ ನಾವು ಗಮನಿಸಬೇಕು. ನೋಡಿ, ಇವರು ಅಷ್ಟೇ ಬರೀ ಪತ್ರಿಕೋದ್ಯಮ, ಇದು ಕಥಾನಾಯಕನ ಕಥೆ ಇಷ್ಟು ಬರ್ಕೊಂಡು ಮಾತ್ರ ಕೂತ್ಕೊಳ್ಳಿ, ನಾಟಕಗಳನ್ನು ಬರೋದು. ಇವತ್ತೇನಾದರೂ ಕನ್ನಡದಲ್ಲಿ ಒಂದು ಬೀದಿ ನಾಟಕ ಚಳುವಳಿ ಅಂತ ಏನಾದರೂ ರೂಪುಗೊಂಡು ಆ ಚಳುವಳಿಗೆ ಒಂದು ಮೂಲ ಧಾತುವಾಗಿ ನಾಟಕಗಳನ್ನು ಬರ್ಕೊಟ್ಟವರು ಅಮ್ಮ. ಅವರ ಬಂದರು ನಾಟಕವನ್ನು ನೀವು ನೋಡಿರ್ತೀರಿ ಅಂತ ಅಂದ್ಕೊಂಡಿದ್ದೀನಿ. 1979ರಲ್ಲಿ ನಾನು ತುಮಕೂರಿನಲ್ಲಿ ವಿದ್ಯಾರ್ಥಿಯಾಗಿದ್ದೆ, BA ಫಸ್ಟ್ ಇಯರ್ ವಿದ್ಯಾರ್ಥಿ. ಆಗ ನಾಟಕವನ್ನು ಎಸ್ ಮೂರ್ತಿ ಅವ್ರನ್ನ ಮನೆಗೆ ಬಂದು ಅವ್ರನ್ನ ಒಪ್ಪಿಸಿ ಅವ್ರು ನಾಟಕ ಮಾಡ್ತಾಯಿದ್ರು. ಬಂದರು ಒಪ್ಪಿಸಿ ನಾನು ತುಮಕೂರಿಗೆ ಕರ್ಕೊಂಡೋಗಿ ಟೌನ್ ಹಾಲ್ ಎದುರುಗಡೆ ಬೀದಿ ಒಳಗಡೆ ಆ ನಾಟಕವನ್ನು ಮಾಡಿಸಿದ್ವಿ. ಅಷ್ಟು ರೀತಿ ಒಳಗಡೆ ಒಂದು ಜನರ ಸಮಸ್ಯೆಗಳನ್ನು ತಗೊಂಡು, ಸಾಮಾಜಿಕ ಸಮಸ್ಯೆಗಳಿರ್ಬೋದು, ಆರ್ಥಿಕ ಸಮಸ್ಯೆಗಳಿರ್ಬೋದು, ಅಥವಾ ಜನ ಏನನ್ನು ಅನುಭವಿಸ್ತಾ ಇದ್ದಾರೆ, ಅಥವಾ ಪ್ರಜಾಪ್ರಭುತ್ವವನ್ನು ಪ್ರಶ್ನೆ ಮಾಡೋದಿರ್ಬೋದು, ಇದೆಲ್ಲವನ್ನು ಕೂಡ ತಮ್ಮ ನಾಟಕಗಳಲ್ಲಿ ವಿಜಯಮ್ಮ ಮಾಡಿದ್ರು. ಅದನ್ನೆಲ್ಲ ನಾವು ಗಮನಿಸಬೇಕಾಗಿದೆ. ಮತ್ತು ಇನ್ನೊಂದು ಬಹಳ ಮುಖ್ಯವಾದ್ದು ಅಂತಂದರೆ, ಈ ಕ್ಷಣದಲ್ಲೂ ಕೂಡ ಈಗ ಅವ್ರಿಗೇನೋ ಸ್ವಲ್ಪ ಆರೋಗ್ಯ ಒಂಚೂರು ವಯಸ್ಸಾಗ್ತಾ ಇದೆ. ಆ ಕಾರಣದಿಂದ ಅವ್ರು ಮನೇಲಿ ಇರ್ಬೋದು ಅಷ್ಟೇ ಹೊರತು ಮನೇಲಿ ಇರೋರು ಅಲ್ಲ. ಅವ್ರು ಯಾವಾಗಲೂ ಬೀದಿಯಲ್ಲೇ ಇರೋದು. ನಾವು ಯಾವುದೇ ಹೋರಾಟ ಕಟ್ಟಿ ಆ ಹೋರಾಟಕ್ಕೆ ಅಮ್ಮ ಹಿಂಗಿರೇ ಬರಬೇಕು ಅಂತಂದರೆ ನಾವು ಕರೀದೇ ಇದ್ರು ಕೂಡ ಎಲ್ಲರಿಗಿಂತ ಮುಂದೆ ಬಂದು ಆ ಹೋರಾಟದಲ್ಲಿ ಕನ್ನಡದ ಸಮಸ್ಯೆಗಳಿರ್ಬೋದು, ರೈತರ ಸಮಸ್ಯೆ ಇರ್ಬೋದು, ಲೇಖಕರ ಸಮಸ್ಯೆಗಳಿರ್ಬೋದು, ಅಥವಾ ಬೇರೆ ಯಾವುದೇ ರೀತಿಯಾದಂಥ ಹೋರಾಟಗಳಿಗೆ ಧ್ವನಿ ಕೊಡ್ತಾ ಇದ್ದಿದ್ದು ಆ ಕಾಲದಿಂದಲೂ ಕೂಡ ವಿಜಯಮ್ಮ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ನೋಡಿ, ಇದೆಲ್ಲವೂ ಕೂಡ ವಿಜಯಮ್ಮನಂಥವ್ರನ್ನ ನಾವು ಯಾತಕ್ಕೆ ಇಂಥ ಪ್ರಶಸ್ತಿಗಳಿಗೆ ಆಯ್ಕೆ ಮಾಡಬೇಕಾಗಿದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ತುಂಬ ಮುಖ್ಯವಾದ ಕಾರಣಗಳಾಗಿದ್ದಾವೆ. ಕೊಡ್ತಾ ಇರೋದಾದರೂ ಯಾವ ಪ್ರಶಸ್ತಿ? ಹೀರಂ ಹೆಸರಿನ ಪ್ರಶಸ್ತಿ. ನಿಮಗೆ ಗೊತ್ತಿದೆ, ವಿಜಯಮ್ಮ ಅವರಲ್ಲಿ ಹೀರಂ ಬಗ್ಗೆ ಎಂಥ ಒಂದು ಅಗಾಧವಾದಂಥ ಗೌರವ, ಪ್ರೀತಿ ಇತ್ತು. ಹೀರಂ ವಿದ್ವತ್ ಬಗ್ಗೆ ಇವರಿಗೆ ಅಗಾಧವಾದ ಗೌರವ. ಅವ್ರ ಕೊನೆಯ ದಿವಸ ಹೀರಂ ಆ ರಾತ್ರಿ ಹೋದ್ರಲ್ಲ, ಅವತ್ತೆಲ್ಲ ನಾವು ಅಲ್ಲೇ ಇದ್ದೋ. ಆ ಬೆಂಗಳೂರು ವಿಹಾರ ಕೇಂದ್ರದಲ್ಲಿ ಹೀರಂ ಬೇಂದ್ರೆಯವರ ಜೋಗಿ ಪದ್ಯವನ್ನು ಇಟ್ಕೊಂಡು ಮಾತಾಡ್ತಾನೆ ಹೋದ್ರು. ಆಮೇಲೆ ಆ ಸುಚಿತ್ರ ವಿಹಾರ ಕೇಂದ್ರ ಪಕ್ಕನೆ, ಎಸ್ ಸುಚಿತ್ರ ಎಸ್ ಆಮೇಲೆ ನಾವೆಲ್ಲ ಕರೆಕ್ಟ್ ಸುಚಿತ್ರ. ನನಗೂ ವಯಸ್ಸಾಗ್ತಾ ಇದೆ ಸ್ವಲ್ಪ. ಸುಚಿತ್ರದಲ್ಲಿ ಹೀರಮ್ಮ ಆಡಿದ ಮಾತುಗಳಿದಾವಲ್ಲ ಬೇಂದ್ರೆ ಕುರಿತಂತೆ, ಅದನ್ನು ಕೇಳಿದ 10 ಜನ ಹೇಳಿದರು. ಒಬ್ಬ ಶ್ರೀನಿವಾಸ ಮೂರ್ತಿ, ಒಬ್ಬ ಜಯಶಂಕರ, ಎಷ್ಟು ಜನ ಇಲ್ಲಿ ನಮ್ಮ ಗುಂಡಣ್ಣ ಇರ್ಬೋದು, ನಾವೆಲ್ಲರೂ ಕೂಡ ಹೀರಮ್ಮ ಅವರ ಮಾತುಗಳನ್ನು ಅವತ್ತು ಕೇಳಿದೆವು. ಅದು ಅದೇ ಕೊನೆಯ ಮಾತಾಗುತ್ತೆ, ಅದೇ ಕೊನೆಯ ಸಭೆ ಆಗುತ್ತೆ ಅಂತ ನಾವು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಬಹುಶಃ ನಮ್ಮೆಲ್ಲರಿಗಿಂತ ದೊಡ್ಡ ಆಘಾತ ಆಗಿರೋದು ವಿಜಯಮ್ಮನವರಿಗೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಆ ಸಭೆಗೆ ಕರೆದಿದ್ದು ವಿಜಯಮ್ಮನವರು, ಅಲ್ಲಿ ಸಭೆಯನ್ನು ಏರ್ಪಾಡು ಮಾಡಿದ್ದವರು ವಿಜಯಮ್ಮನವರು,
ತಾನು ಮಾಡಿದ ಸಭೆಯಲ್ಲಿ ಅವರು ಕೊನೆಯದಾಗಿ ಮಾತಾಡ್ತಾರೆ ಅನ್ನುವಂಥ ನಿರೀಕ್ಷೆ ಅಮ್ಮನಿಗೇನು ಇರಲಿಲ್ಲ. ಆದರೂ ಅದು ಕೊನೆಯ ಸಭೆಯಾಗಿ ಹೋಯ್ತಲ್ಲ, ಅದೊಂದು ಬಹಳ ದೊಡ್ಡ ವಿಷಾದದ ನೋವಾಗಿ ಅವರ ಎದೆಯಲ್ಲಿ ಸದಾ ಇದ್ದಿರಬಹುದು ಅನ್ನುವಂಥ ಒಂದು ಇದಿದೆ. ಏನು ಮಾಡೋಕ್ಕಾಗಲ್ಲ. ಅಂಥ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ನಾವು ಯಾರು ಕೂಡ ಅದಕ್ಕೆ ಇದು ಏನು ಉತ್ತರ ಕೊಡಬೇಕು ಅನ್ನುವಂಥದ್ದನ್ನು ಕೂಡ ನಮಗೆ ಗೊತ್ತಾಗಲ್ಲ. ಬಹುಶಃ ಅವತ್ತು ನಮ್ಮ ವೆಂಕಟೇಶ ಮೂರ್ತಿ, ಆತ್ಮಾನಂದ ಇವರೆಲ್ಲ ಇದ್ರು ಅಂತ ಅಂದ್ಕೊಂಡಿದ್ದೀವಿ. ಅವ್ರ ಜೊತೆ ಒಳಗೆ ಹೋದಂಥ ನಮ್ಮ ರಂಗನಾಥ್ ಕುಂಟೆ ಇವರೆಲ್ಲರೂ ಕೂಡ ಜೈಶಂಕರ್ ಮನೆಯೆಲ್ಲ ಬರೆದಿದ್ರು. ಹೋದರೂ ಕೂಡ ಕೀರಂ ಎಂಥ ಹಠವಾದಿ ಅಂತಂದರೆ ನಿಮ್ಗೆ ಗೊತ್ತಿರಬೇಕು, ಅವರು ಏನಾದರೂ ಒಂದು ಡಿಸಿಷನ್ ತಗೊಂಡ್ಕೊಂಡ್ರೆ ಅದಕ್ಕೆ ಕಮಿಟ್ ಆಗಿರೋರು ಮತ್ತು ಬೇರೆ ಬದಲಾಯಿಸ್ತಿರ್ಲಿಲ್ಲ. ಡಾಕ್ಟರ್ ಹತ್ರ ಹೋಗಿದ್ದಾರೆ, ಡಾಕ್ಟ್ರು ಹೇಳಿದ್ದಾರೆ, ಇಲ್ಲ ನಿಮಗೆ ಸ್ವಲ್ಪ ತೊಂದರೆ ಇದೆ, ಏನೂ ಆಗಲ್ಲ ತಾನೇ, ಒಂದು ಮಾತ್ರೆ ತಗೊಂಡ್ರೆ ಸರಿ ಚಲೋ, ಏನೋ ಕೇಳಿದ್ದಾರೆ, ಡಾಕ್ಟ್ರ್ ಆಗ್ಬೋದು ಅಂದ್ರೆ ಅದು ನಿಮ್ಮ ಆಸ್ಪತ್ರೆ ಅಡ್ಮಿಟ್ ಆಗಿ ಅಂತಂದರೆ ನಿಮ್ಮ ಆಸ್ಪತ್ರೆಯಲ್ಲಿ ನಾನು ಯಾಕೆ ಅಡ್ಮಿಟ್ ಆಗಬೇಕು ಅಂತೇಳಿ ಅಲ್ಲಿಂದ ವಾಪಸ್ ಬಂದಿದ್ದಾರೆ. ವಾಪಸ್ ಬಂದದ್ದೇ ಅವರಿಗೆ ಮುಳುವಾಯಿತು ಅಂಥೇಳಿ ನಮಗೆಲ್ಲ ಗೊತ್ತಾಗಿದೆ. ಹಾಗಾಗಿ ಮೇಷ್ಟ್ರು ಅಗಲಿ ಹೋದರು. ಆದರೆ ಮೇಷ್ಟ್ರವರ ಆಶಯಗಳೇನಿದ್ದೋ ಆ ಆಶಯಗಳನ್ನು ನಾವೆಲ್ಲರೂ ಹೇಗೆ ಮುಂದುವರಿಸಬೇಕು, ನಮ್ಮದೇ ಆದ ನೀತಿಗಳನ್ನು, ನಾವೇನೆಲ್ಲ ಸರ್ವಶಕ್ತರೇನಲ್ಲ, ನಮ್ಮಗಳದೇ ನೀತಿಯಲ್ಲಿ ನಾವೆಲ್ಲ ಮಾಡ್ತಾ ಇದ್ದೀವಿ. ಒಂದು ಕಡೆ ಸಂಸತ್ ಸುರೇಶ್, ನಮ್ಮ ರುದ್ರೇಶ್ ಅದರಂಗಿ ಅವರು ಹೇಳಿದ್ರು, ಸಂಸತ್ ಸುರೇಶ್ ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ, ಇಲ್ಲೇ ಇದ್ದಾರೆ. ಸೊ ಇವರೆಲ್ಲರೂ ಕೂಡ ಅನೇಕ ರೀತಿಯಾದಂಥ ಚಟುವಟಿಕೆಗಳನ್ನು, ಸರ್ ಬನ್ನಿ ಸರ್, ನಮ್ಮ TN ಸೀತಾರಾಮ್ ಅವರು ಮತ್ತು ಕಪ್ಪಣ್ಣ ಅವರು ಬರ್ತಾ ಇದ್ದಾರೆ. ಅವ್ರು ನಾನು ಭಾಳ ಪ್ರೀತಿಯಿಂದ ಈ ಸಭೆಗೆ ಸ್ವಾಗತ ಮಾಡ್ತೇವೆ. ಬನ್ನಿ ಕಪ್ಪಣ್ಣ. ಹಾಂ ಕೂತ್ಕೊಳ್ಳಿ ಸರ್, ಇರಲಿ ಪರವಾಗಿಲ್ಲ. ಕೀರಂ ಯಾವ ಕನಸುಗಳನ್ನು ಇಟ್ಟುಕೊಂಡಿದ್ರು ಮತ್ತು ಯಾವ ರೀತಿಯಾಗಿ ಕೆಲಸಗಳನ್ನು ಮಾಡ್ತಾ ಇದ್ರು ಅನ್ನೋಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯ. ನಮ್ಮಂಥ ಹಳ್ಳಿಯಿಂದ ಬಂದಂಥ ಹುಡುಗರನ್ನ ಗುರುತಿಸ್ತಾ ಇದ್ರು. ನನ್ನಲ್ಲಿ ಒಂದು ಸಣ್ಣ ಪ್ರತಿಭೆ ಇದೆ ಅಂತಂದರೆ, ಒಂದು ಪದ್ಯ ಬರೀತಾನೆ 4 ಸಾಲು ಪರವಾಗಿಲ್ಲ ಏನು ಅಂತಂದರೆ ಬಿಗಿಯಾಗಿ ಹಿಡ್ಕೊಳ್ಳೋರು ನಮ್ಮನ್ನು ಹಿಡ್ಕೊಂಡು ನಮ್ಮನ್ನು ತರಬೇತಿ ಮಾಡೋದಕ್ಕೆ ನಾನಾ ರೀತಿಯಾದಂಥ ಪ್ರಯೋಗಗಳನ್ನು ಮಾಡ್ತಾಯಿದ್ರು. ಅವರ ಪ್ರಯೋಗಗಳು 24x7 ದಿನವೂ 24 ಗಂಟೆಯೂ ಅವ್ರ ಜೊತೆಗಿದ್ದರೆ 24 ಗಂಟೆಯೂ ನಮಗೆ ಪಾಠ ಹೇಳ್ಕೊಡೋದು. ಎಲ್ಲೆಲ್ಲಿ ಪಾಠ ಹೇಳ್ಕೊಡ್ತಾ ಇದ್ರು ಅಂದರೆ ಅದನ್ನು ಎಲ್ಲ ಕಡೆ ಹೇಳಲಾಗಿದೆ. ಮತ್ತೆ ಅದನ್ನು ಹೇಳೋವಂಥದ್ದು ಅಷ್ಟು ಉಚಿತವಾದಲ್ವೇನು ಅಂತ ನನಗೆ ಅನಿಸುತ್ತೆ. ಅವರು ಮನೆ ಒಳಗಡೆ ಹೋದ್ರಂತೂ ಮನೆಗೆ ಹೋಗ್ಬೇಕಾದ್ರೆ ರಾತ್ರಿ 12 ಗಂಟೆ 1 ಗಂಟೆ ಆಗಿದ್ರು. ಮೇಡಮ್ ಬೈಯೋರು, ಯಾಕೆ ಕರ್ಕೊಂಡ್ಬಂದಿದ್ದೀರಿ, ಕರ್ಕೊಂಡೋಗಿ ನಿಮ್ಮ ಮನೆ, ನಮ್ಮಲ್ಲಿ ಹೆಣ್ಮಕ್ಳಿದ್ದಾರೆ, ಕರ್ಕೊಂಡೋಗಿ ಇವನ್ನ ಅಂತ ಮೇಷ್ಟ್ರು ಬೈಯೋರು. ಆದರೂ ಒಳಗಡೆ ಹೋಗಿ ಮೇಡಮ್ನ ಹೇಗೆ ಸಮಾಧಾನ ಮಾಡಬೇಕೋ ಮಾಡಿ ರಾತ್ರಿ ಎಲ್ಲ ಓದೋರು. ಅದು ಹೀಗೆ ಗೊತ್ತಾ, ಅವ್ರದ್ದು ಓದಿನ ದಾಂಪತ್ಯ. ನಾನು ಅನೇಕ ಕಡೆ ಇದನ್ನು ಹೇಳಿದ್ದೀನಿ, ಇನ್ನೊಂದ್ಸರಿ ಹೇಳ್ತೀನಿ. ಈ ದಾಂಪತ್ಯ ಅನ್ನೋ ಗಂಡ ಹೆಂಡತಿಯ ಸಂಬಂಧ ಇದೆಯಲ್ಲ, ಅದು ಹಲವು ನೆಲೆಗಳಲ್ಲಿ ಇರ್ತದೆ. ಇವ್ರದ್ದು ಯಾವುದು ಅಂತಂದರೆ ಓದಿನ ನೆಲೆ. ಒಂದು ಕಡೆ ಕುಮಾರವ್ಯಾಸ ಭಾರತವನ್ನು ಇವ್ರು ಹಿಡ್ಕೊಳ್ಳೋರು, ಅವ್ರ ಕೈಗೊಂಡು 3-4 ಪ್ರತಿಗಳಿರೋರು ನನಗೂ ಒಂದು ಕೊಡೋರು. ಕೂತ್ಕೊಳ್ರಿ ರಾತ್ರಿ 12 ಗಂಟೆ 1 ಗಂಟೆ ಮೇಲೆ ಕೂತ್ಕೊಂಡು ಅದನ್ನು ಓಪನ್ ಮಾಡಿ ಎಲ್ಲಿ ಬೇಕಾದ್ರೂ ಓಪನ್ ಮಾಡೋದಾಗಿತ್ತು. ನಾವು ಓಪನ್ ಮಾಡಿ ಓದ್ತಾ ಹೋಗೋರು, ನಾವು ಕೇಳಿಸ್ಕೊಳ್ತಾ ಇದ್ದೋ. ಅಷ್ಟರ ಮಟ್ಟಿಗೆ ಅವರು ಒಟ್ಟಿಗೆ ಗಂಡ ಹೆಂಡತಿ ಒಂದು ಓದಿನ ದಾಂಪತ್ಯವನ್ನು ನಡೆಸ್ತಾ ಇದ್ರಲ್ಲ, ಅದು ಬಹಳ ಮುಖ್ಯ. ಮೇಡಮ್ ಅನುವಾದಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಸಾಫೋ ಪದ್ಯಗಳನ್ನು ಅನುವಾದ ಮಾಡಿದರು. ಅದನ್ನು ಪ್ರಕಟ ಮಾಡೋದಕ್ಕೆ ಮೇಡಮ್ ಸ್ವಲ್ಪ ಹಿಂಜರಿಕೆ. ಎಲ್ಲಿ ಕೀರಮ್ಗೆ ತೋರಿಸ್ಬಿಟ್ರೆ ಇವರು ಏನು ಬಿಡ್ತಾರೋ ಏನಾಗ್ತದೆಯೋ, ನನ್ನ ಪದ್ಯ ಅನುವಾದ ಚೆನ್ನಾಗಿದೆಯೋ ಇಲ್ವೋ ಅಂತೇಳಿ ನನ್ನ ಕೈಲಿ ಕೊಡೋರು. ನಾನು ತಗೊಂಡೋಗಿ ಶೂದ್ರನಿಗೆ ಮತ್ತು ಲಂಕೇಶ್ ಅವರಿಗೆ ಕೊಡ್ತಾ ಇದ್ದೆ. ಸರ್ ವಿಜಯಲಕ್ಷ್ಮಿ ಮೇಡಮ್ ಅನುವಾದ ಮಾಡಿರೋ ಪದ್ಯ ಶೂದ್ರ ಪಬ್ಲಿಷ್ ಮಾಡೋರು. ಲಂಕೇಶ್ ಮೇಷ್ಟ್ರು ಕೂಡ ಪಬ್ಲಿಷ್ ಮಾಡಿದ್ರು. ಲಂಕೇಶ್ ಅದು ಪುಸ್ತಕ ಆಗುವ ಕಾಲಕ್ಕೆ ಅದಕ್ಕೆ ಅತ್ಯುತ್ತಮವಾದಂಥ ಒಂದು ಪ್ರಸ್ತಾವನೆಯನ್ನು ಲಂಕೇಶ್ ಬರೆದು, ಗ್ರೀಕ್ ಕಾವ್ಯದ ಬಗ್ಗೆ ಇರ್ಬೋದು, ಸ್ಯಾಫೋ ಬಗ್ಗೆ ಇರ್ಬೋದು, ಮತ್ತು ಟ್ರಾನ್ಸ್ಲೇಷನ್ ಬಗ್ಗೆ ಇರ್ಬೋದು, ಆ ಭಾಷಾಂತರದ ಕಲೆಗಾರಿಕೆ ಇದೆಯಲ್ಲ ಅದ್ರ ಬಗ್ಗೆ ಲಂಕೇಶ್ ಬರೆದ ಅತ್ಯುತ್ತಮ ಲೇಖನಗಳಲ್ಲಿ ವಿಜಯಲಕ್ಷ್ಮಿ ಮೇಡಮ್ ಅವರ ಪುಸ್ತಕಕ್ಕೆ ಬರೆದಂಥ ಪ್ರಸ್ತಾವನೆ ಕೂಡ ಗಮನ ಸೆಳೆಯುವಂಥ ಒಂದಿದು. ಅದನ್ನು ಕೀರಂ ಭಾಳ ಶ್ರದ್ಧೆಯಿಂದ ಪ್ರಕಟ ಮಾಡಿದರು. ಏನೋ ಅನುವಾದ ಮಾಡಿದ್ದಾಳೆ ಹಾಗೆ ಹೀಗೆ ಅಂತಬಿಟ್ಟು ತನ್ನ ಹೆಂಡತಿ ಬಗ್ಗೆ ನಿರ್ಲಕ್ಷ್ಯ ಏನು ಕಾಣಲಿಲ್ಲ. ಸರ್ ಇದು ಆಗಬೇಕು, ಇದು ಭಾಳ ಚೆನ್ನಾಗಿ ಮೇಡಮ್ ಅನುವಾದ ಮಾಡಿದ್ದಾರೆ ಅಂದರೆ ಮಾಡಿದ್ರು. ಅದನ್ನು MS ಮೂರ್ತಿ ಅದಕ್ಕೆ ಎಷ್ಟು ಚೆನ್ನಾಗಿರುವಂಥ ಒಂದು ಕವರ್ ಪೇಜ್ ಬರೆದಿದ್ರು ಅಂದರೆ ಈಗಲೂ ನನ್ನ ಹತ್ರ
ಆ ಪುಸ್ತಕ ಇದೆ, ಅದು ಅಷ್ಟು ಅದ್ಭುತವಾದ ರೀತಿಯಲ್ಲಿ. ಆಮೇಲೆ ಕೀರಂ ಹೇಳೋರು, ನೋಡಿ ನೀವೆಲ್ಲ ಮಾಡುವಂಥ ಈ ಸಂಕಲನಗಳಿಗೆ ಸಾಹಿತ್ಯ ಅಕಾಡೆಮಿನೋ ಇನ್ಯಾವುದೋ ಒಂದು ಅವಾರ್ಡ್ ಬರೋದು. ಅವಾರ್ಡ್ ಬಂದರೆ ಏನು ಲಾಭ ಆಗುತ್ತೆ ಅಂದರೆ ಅಂತ ಕೇಳೋರು. ಏನು ಸರ್ ಅಂದರೆ, ಈ ಪುಸ್ತಕ ಸ್ವಲ್ಪ ಜನಗಳಿಗೆ ತಲುಪುತ್ತೆ. ಇನ್ನೊಂದೇನು ಅಂತಂದರೆ ಆ ಸಾಹಿತ್ಯ ಅಕಾಡೆಮಿಯವರೊಂದು ಅವಾಗ ನಮಗೆಲ್ಲ ಕೊಡ್ತಾ ಇದ್ದು ಬರೀ 5,000 ಈಗ 25,000 ಆಗಿದೆ ಕಪ್ಪಣ, ಆಗ ಬರೀ 5,000. ಸೊ 25,000 ಕಡಿಮೆ ನನ್ನ ಲೆಕ್ಕದೊಳಗಡೆ. ಸೊ ಅಷ್ಟು 5,000 ಹಣ ಬಂದರೆ ನೀವು ಪುಸ್ತಕ ಪ್ರಿಂಟ್ ಮಾಡಿರ್ತೀರಲ್ಲ, ಅದು ನಿಮ್ಗೊಂದು ಸ್ವಲ್ಪ ಸಹಾಯ ಆಗ್ಬೋದು. ಯಾಕೆಂದರೆ ಆ ಕಾಲದಲ್ಲಿ ಕವನ ಸಂಕಲನಗಳನ್ನ ಪಬ್ಲಿಷ್ ಮಾಡೋರೇ ಯಾರು ಇರ್ತಾ ಇರಲಿಲ್ಲ, ಎದುರಿಸೋರು. ನನ್ನ ಕವನ ಸಂಕಲನ 92ರಲ್ಲಿ ಬಂತಲ್ಲ, ಆಗಲೇ ಎದುರಿಸೋರಲ್ಲಿ ಯಾವ ಓದ್ತಾರೆ ಪದ್ಯಗಳನ್ನ, ಕವನ ಸಂಕಲನ ಮಾಡಬೇಡಿ, ಒಂದು 100-200 ಮಾಡಿ, ಮ್ಯಾಕ್ಸಿಮಮ್ ಅಂದರೆ 500 ಪ್ರಿಂಟ್ ಮಾಡಿ, ಜಾಸ್ತಿ ಪ್ರತಿ ಮಾಡಬೇಡಿ ಅಂತೇಳಿ. ಆದರೆ ಕೆಲವ್ರಿಗೆ ಅರ್ಥ ಆಗ್ದಲೇ ಇರೋದೇನು ಅಂತಂದರೆ, ಕವನ ಸಂಕಲನಗಳು ಡಿಮ್ಯಾಂಡ್ ಇತ್ತು ಆ ಕಾಲದಲ್ಲಿ. ತುಂಬ ಜನ ಕವಿತೆಗಳನ್ನು ಇಷ್ಟಪಟ್ಟು ಕೊಂಡ್ಕೊಂಡು ಓದ್ತಾ ಇದ್ರು. ನನ್ನ ಕವನ ಸಂಕಲನ ಮೊದಲನೇ ಸಂಕಲನವೇ ಕೇವಲ 1 ವರ್ಷದ ಅವಧಿಯಲ್ಲಿ ಅದು ಖಾಲಿಯಾಗಿ ಮತ್ತೆ ಮರುಮುದ್ರಣವನ್ನು ಕಾಣ್ತು ಅಂತಂದರೆ, ಕವಿತೆ ಬಗ್ಗೆ ಕನ್ನಡಿಗರು ತೋರಿಸಿರುವ ಬಹುದೊಡ್ಡ ಪ್ರೀತಿ ಇದೆಯಲ್ಲ, ಅದನ್ನ ಅದನ್ನು ಗ್ರಹಿಸಕ್ಕೆ ಸಾಧ್ಯ ಆಗ್ತಾ ಇದ್ದಿದ್ದು ಕೀರಂಗೆ ಮಾತ್ರ. ಆ ಸಂಕಲನ ಬರೋದಕ್ಕೆ, ನನ್ನ ಸಂಕಲನ ಬರೋದಕ್ಕೆ ನನಗೂ ಅವ್ರಿಗೂ ಏನು ಎತ್ತಲಿಂದೆತ್ತ ಸಂಬಂಧ. ನನ್ನ ಶಿಷ್ಯ ಅಷ್ಟೇ ಅವರಿಗೆ. ಅವರು ನನ್ನ ಸಂಕಲನ ಪದ್ಯಗಳು ತೀರಿಸ್ಕೊಂಡು ಟೈಪ್ ಮಾಡಿಸಿ ಅನಂತಮೂರ್ತಿಯವ್ರ ಮನೆ, ಇಲ್ಲೆಲ್ಲ ವಿವೇಕ್ ಶಾನ್ಭಾಗ್ ಮನೇಲಿ ಇದ್ದರು, ಈ ಶಾಂತಿನಗರದಲ್ಲಿ ವೇಸ್ಟು ಅನಂತಮೂರ್ತಿಯವರು. ಅಲ್ಲಿ ತಗೊಂಡೋಗಿ ಅನಂತಮೂರ್ತಿಯವ್ರ ಮನೆ ಬಾಗಿಲು ಕಟ್ಟಿ, ಅವ್ರಿಗೆ ಸ್ವಲ್ಪ ಆರೋಗ್ಯ ಸರಿ ಇರಲಿಲ್ಲ, ಈ ಪದ್ಯಗಳಿಗೆ ಒಂದು ಬ್ಲರ್ ಕೊಡಿ ಅಂತ ಕೇಳಿದ್ರು. ಆಮೇಲೆ ಅನಂತಮೂರ್ತಿ ನನ್ನ ಕೈಲಿ ಓದಿಸಿ, ಅಷ್ಟೊಂದಾಗಲೇ ಅವರು ಕಟ್ಟಾಯದಲ್ಲಿ ಗಾಂಧಿ ವಿಶ್ವವಿದ್ಯಾಲಯದಲ್ಲಿ ಉಪಕುಲಪತಿಗಳಾಗಿ ಕೆಲಸ ಮಾಡ್ತಾಯಿದ್ರು. ಅಲ್ಲಿಂದನೇ ಒಂದು ಬ್ಲರ್ ಬಂದಿದ್ರು. ಆಮೇಲೆ GSS ಕೈಲಿ ಮುನ್ನುಡಿ ಬರೆಸು ಅಂತೇಳಿ ನಾನೇ ತಗೊಂಡೋಗಿ ವೇಸ್ಟ್ ಕೊಟ್ಟು ಗುರುಗಳಿಗೆ ಅವರು ಮುನ್ನುಡಿಯನ್ನು ಬರ್ಕೊಟ್ರು. ಮತ್ತು ಇಡೀ ಪುಸ್ತಕ ಬಿಡುಗಡೆ ಆಗೋದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಕೀರಂ ಆ ಕಾಲದಲ್ಲಿ ಮಾಡಿದರು. ತಾವೇ ಆ ಸಂಕಲನವನ್ನು ಕುರಿತು ಪರಿಚಯ ಮಾತಾಡಿದ್ರು. ರಾಮಚಂದ್ರ ಶರ್ಮಾ ಅವರು ಅದರ ಅಧ್ಯಕ್ಷತೆ ವಹಿಸಿದ್ರು. ಅಗ್ರಹಾರ ಕೃಷ್ಣಮೂರ್ತಿ ಆ ಪುಸ್ತಕವನ್ನು ಬಿಡುಗಡೆ ಮಾಡಿದ್ರು. ಅಂದರೆ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ, ಒಂದು ಪುಸ್ತಕ ಬಿಡುಗಡೆ ಈ ಥರದ್ದೊಂದು ಕಾರ್ಯಕ್ರಮ ಆಗಬೇಕು, ಒಂದು ಕವಿಗೋಷ್ಠಿ ಆಗಬೇಕು, ಒಂದು ವಿಚಾರ ಸಂಕಿರಣ ಆಗಬೇಕು ಅಂದರೆ ಕೀರಂ ತಾಳ್ತಾ ಇದ್ದಂಥ ಒಂದು ಜವಾಬ್ದಾರಿ ಇದೆಯಲ್ಲ, ಅದು ಬಹಳ ಮುಖ್ಯ. ಒಬ್ಬ ಹೊಸಕಾಲದ ಲೇಖಕ ಬಂದ ಅಂತಂದರೆ ಆ ಲೇಖಕನ ಹೇಗೆ ಕನ್ನಡಿಗರಿಗೆ ಅಥವಾ ವಿದ್ವತ್ ಲೋಕಕ್ಕೆ ಪರಿಚಯಿಸಬೇಕು ಅನ್ನುವಂಥದ್ದು ಕೂಡ ಕೀರಂ ಅವರಲ್ಲಿ ಭಾಳ ಒಂದು ಕಾಳಜಿ ಇರ್ತಾ ಇತ್ತು. ಅಂಥ ಗುರುಗಳು ಕೀರಂ ನಾಗರಾಜ್. ಬಹುಶಃ ಕನ್ನಡದ ಸಂದರ್ಭದಲ್ಲಿ ಗೊತ್ತು, ನಮಗೆಲ್ಲರಿಗೂ ಗೊತ್ತು, ಯಾವ ಲೇಖಕನ ಬಗ್ಗೆಯೂ ಹೀಗೆ ನಿರಂತರವಾಗಿ ವರ್ಷಕ್ಕೆ 2-3 ಕಾರ್ಯಕ್ರಮಗಳು ಅವರು ಹೋಗಿ 10 ವರ್ಷ ಆದಮೇಲೂ ನಡೀತಾ ಇದ್ವಿ ಅಂತಂದರೆ ಕೀರಂ ಎಷ್ಟು ಮಹತ್ವದ ವ್ಯಕ್ತಿ ಅಂತ ಅರ್ಥ ಮಾಡ್ಕೋಬೇಕು ನಾವು. ಅವರು ಬಿತ್ತಿ ಹೋಗಿರುವ ಭಾವಗಳಿದ್ದಾವಲ್ಲ, ಈಗ ನಾವೇನಾದರೂ ಬರೆದ್ರೆ ನನಗನ್ಸುತ್ತೆ ಇದನ್ನೆಲ್ಲ ಬರಿಬೇಕಾಗಿದ್ದವರು ಕೀರಂ ಅಂತೇಳಿ. ಅವರು ಹೇಳಿಕೊಟ್ಟಿದ್ದನ್ನೇ ಬರೆದ್ರೆ ನಮ್ಗೆ ಸಾಕಾಗಿದೆ. ಇನ್ನು ನಾವು ಸ್ವಂತ ಯೋಚನೆ ಮಾಡಿ ಬರಿಬೇಕಾದದ್ದನ್ನು ಏನೂ ಇಲ್ಲ. ಅಷ್ಟು ದಿವಸ ನಮ್ಗೆ ಹೇಳ್ಕೊಟ್ರಲ್ಲ, 10 ವರ್ಷ ಆದರೂ ಅದನ್ನು ನಾವು ಮರೆಯೋಕ್ಕಾಗ್ತಾ ಇಲ್ವಲ್ಲ, ಅದು ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದನ್ನ ನಾವೆಲ್ಲ ಗಮನಿಸಬೇಕಾಗಿದೆ. ಈ ಕೀರಂ ಹೆಸರಿನ ಈ ಪ್ರಶಸ್ತಿ ವಿಜಯಂನವರಿಗೆ ಹೋಗಿರುವಂಥದ್ದು ಒಂದು ಸಾರ್ಥಕವಾದ್ದು. ಇದರ ಮೊದಲನೇ ಪ್ರಶಸ್ತಿ, ಕೀರಂ ಸಂಸ್ಕೃತಿ ಪ್ರಶಸ್ತಿಯನ್ನು ಕೀರಂ ಅವರ ಮೇಷ್ಟ್ರಿಗೆ ಮರಳಿಸಿದ್ದವರು ಕೊಂಡ ಶೂದ್ರ ಹೌದಾ, ಪರವಾಗಿಲ್ಲ. ಕರೆಕ್ಟ್. ಆಮೇಲೆ ಮರಳಿಸಿದ್ದಪ್ಪನವರು ಶೂದ್ರ ಅವ್ರಿಗೆ ಬಂತು, ಮರಳಿಸಿದ್ದಪ್ಪನವರು ಮೇಷ್ಟ್ರು ಅವರಿಗೆ. ಕೀರಮ್ಮು ಮರಳಿಸಿದ್ದಪ್ಪನವರ ಶಿಷ್ಯನ ಹೆಸರಿನ ಪ್ರಶಸ್ತಿಯನ್ನು ಗುರು ಭಾಳ ಪ್ರೀತಿಯಿಂದ ಬಂದು ತಗೊಂಡಿದ್ದೀಯಲ್ಲ, ಅದು ಬಹಳ ದೊಡ್ಡದು ಅಂತ ನನಗೆ ಅನಿಸುತ್ತೆ. ಇವತ್ತು ವಿಜಯಂನವರು ಬಂದು ಈ ಪ್ರಶಸ್ತಿಯನ್ನು, ನಾನು ಅವ್ರಿಗೆ ಫೋನ್ ಮಾಡಿದಾಗ ನನಗೆ ಹುಷಾರಿಲ್ಲ, ಬರೋಕ್ಕಾಗುತ್ತೋ ಇಲ್ವೋ ಅಂತ ಹೇಳಿ ಕೊನೆಗೆ ಆ ಸುರೇಶಿಗೆ ಫೋನ್ ಮಾಡಿ ಹೇಳಿದೆ, ಅಮ್ಮನ ಏನಾದರೂ ಮಾಡಿ ಹುಷಾರು ಅವ್ರ ಆರೋಗ್ಯ ಎಲ್ಲ ಸರಿ ಮಾಡಬೇಕು, 25ನೇ ತಾರೀಕು ಅಷ್ಟೊತ್ತಿಗೆ ಸರಿ ಮಾಡಿ ಕಾರ್ಯಕ್ರಮಕ್ಕೆ ಕರ್ಕೊಂಬರ್ಬೇಕು ಅಂತ ಹೇಳಿ ಅಮ್ಮ ಆರಾಮಾಗಿ ಬಂದಿರೋದು ನಮ್ಮೆಲ್ಲರಿಗೂ ಸಂತೋಷ ತಂದಿದೆ. ಮತ್ತು ನಮ್ಮ ನಲ್ಲೂರು ಪ್ರಸಾದ್ ಅವರು ಇದನ್ನು ಸ್ಥಾಪನೆ ಮಾಡಿ, ಇಲ್ಲೇ ರುದ್ರೇಶ್ ಅವರೇ ಹೇಳಿದ್ರಲ್ಲ, ಈ ಸಾಹಿತ್ಯ ಪರಿಷತ್ತಿನ ಕವಿಗಳ ಮೇಲೆ ಕೂತ್ಕೊಂಡು ನಾವೆಲ್ಲ ನಿರ್ಧಾರ ಮಾಡಿದ್ದು. ಆಗಲೇ ಮಲ್ಲಿಕಾರ್ಜುನಪ್ಪನವರು ಇದರ ಆರ್ಥಿಕ ಇದನ್ನು ನಾನು ವಹಿಸ್ಕೊಳ್ತೀನಿ ಅಂತೇಳಿ ಅವರು ಪ್ರತಿ ವರ್ಷ 10,000 ರೂಪಾಯಿ ಹಣವನ್ನು ಪ್ರಶಸ್ತಿ ಪುರಸ್ಕೃತರಿಗಾಗಿ ಕೊಡ್ತಾ ಇದ್ದಾರೆ. ಆಮೇಲೆ ಅನೇಕ ಜನ ಸ್ನೇಹಿತರು ಎಲ್ಲರೂ ನೆರವಾಗೋದ್ರ ಮೂಲಕ ಈ ಕಾರ್ಯಕ್ರಮ ತುಂಬ ಚೆನ್ನಾಗಾಗ್ತಾ ಇದೆ. ಇದನ್ನು ಸಂಘಟಿಸುವಂಥ ಜವಾಬ್ದಾರಿ ನಮ್ಮ ರುದ್ರೇಶ್ ಅದರಂಗೆ ತಗೊಂಡಿರೋದಿದೆಯಲ್ಲ, ಇದಕ್ಕೆ ನಾನು ರುದ್ರೇಶ್ಗೆ ತುಂಬ ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗಿದೆ. ಇದೊಂದಲ್ಲ, ಇಲ್ಲಿ ಇವತ್ತು ಪ್ರಜ್ಞಾ
ಸಾಂಸ್ಕೃತಿಕ ವೇದಿಕೆಯ ಕಿರಂ ಪ್ರಶಸ್ತಿ ಈಗ ಒಂದು 10-12 ದಿವಸದಿಂದ 19ನೇ ತಾರೀಕು ರಾಜೇಂದ್ರ ಚೆನ್ನಿಯವರಿಗೆ ಕಾವ್ಯಾನಂದ ಪ್ರಶಸ್ತಿಯನ್ನು ಕೊಟ್ಟು ಅದನ್ನು ಸಂಘಟನೆ ಮಾಡೋದು ರುದ್ರೇಶ್. ಆಮೇಲೆ ಎಲ್ಲರೂ ಕೂಡ ಪ್ರಶಸ್ತಿ ಸ್ಥಾಪನೆ ಮಾಡಿದವರು ಈಗ ಕಾವ್ಯಾನಂದ್ರ ಮಕ್ಕಳು, ಅವರು ಪ್ರಸನ್ನ ಪುರಾಣಿಕ್ ಅಂತ ಅವರ ಮಗ, ಅವರ ಮಗಳು ವಿಜಯಲಕ್ಷ್ಮಿ ಅವರು, ಇವರೆಲ್ಲ ಎಲ್ರಿಗೂ ವಯಸ್ಸಾಗ್ಬಿಟ್ಟಿದೆ. ಯಾರಿಗೂ ಕೂಡ ಏನು ಇಂಥದ್ದೆಲ್ಲ ಸಂಘಟನೆ ಮಾಡಬೇಕಾದಂಥ ಒಂದು ಶಕ್ತಿ ಆಗಲಿ ಇದಾಗಲಿ ಇರೋಲ್ಲ. ಆದರೆ ಅವರು ದುಡ್ಡು ಇಟ್ಟಿದ್ದಾರೆ, ಆ ಹಣ ಬಡ್ಡಿ ಬರ್ತಾ ಇರುತ್ತೆ. ಆ ಹಣವನ್ನು ಸಮರ್ಥನಾದಂಥ ಒಬ್ಬ ಲೇಖಕನ ಕೃತಿಯನ್ನು ಹುಡುಕಿ ಕೊಡಬೇಕಾಗುತ್ತೆ. ಆ ಥರದ ಜವಾಬ್ದಾರಿಯನ್ನು ರುದ್ರೇಶ್ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದಿದ್ದಾರೆ. ಈ ಥರದ ಕಿರಂ ಶಿಷ್ಯರ ಬಳಗ ಇದೆಯಲ್ಲ, ಅದು ಇಡೀ ರಾಜ್ಯದಲ್ಲಿದೆ. ಅವರೆಲ್ಲರೂ ಕೂಡ ಇದನ್ನು ಮಾಡ್ತಾ ಬಂದಿದ್ದಾರೆ. ಕೆಲವರು ನನ್ನನ್ನು ಒಂದ್ಸರಿ ಸುರೇಶ್ ಹೇಳ್ತಾ ಇದ್ರು, ಸಾರ್ ನಾವೆಲ್ಲ ಸೇರ್ಕೊಂಡು ಕಿರಂಗೆ ಗುಡಿ ಕಟ್ತಾ ಇದ್ದೀವಿ ಅಂತ ಯಾರೋ ಅಂತಿದ್ರು ಸರ್. ನಾನು ಹೇಳಿದೆ ಗುಡಿ ಕಟ್ಟೋದು ಭಾಳ ಒಳ್ಳೆಯದು. ಗುಡಿ ಅಂದರೆ ಅವರು ಬಾಬ್ರಿ ಮಸೀದಿ ಕಡಿಮೆ ರಾಮ ಮಂದಿರ ಕಟ್ಟಿದ್ರಲ್ಲ, ಅದು ಗುಡಿ ಅಲ್ಲ. ಗುಡಿ ಅಂದರೆ ಕನ್ನಡದಲ್ಲಿ ಇನ್ನೊಂದು ಅರ್ಥ ಇದೆ. ಗುಡಿ ಅಂದರೆ ಬಾವುಟ. ಕಿರಂ ತೋರಿಸಿದ ಬೆಳಕಿನ ಬಾವುಟವನ್ನು ಹಿಡ್ಕೊಂಡು ಆ ಕಾವ್ಯದ ದಾರಿಯಲ್ಲಿ ನಾವೆಲ್ಲ ಮುನ್ನಡೀತಾ ಇದ್ದೀವಿ. ಕಿರಂ ನಮಗೆ ಮನುಷ್ಯರಾಗಿ ಬದುಕೋದನ್ನು ಹೇಳ್ಕೊಟ್ಟಿದ್ದಾರೆ. ಕಾವ್ಯವೇ ಆ ಮಾನವೀಯತೆಯ ಮೂಲಾಧಾರ, ಅದನ್ನು ನಮಗೆ ಕಿರಂ ಕಲಿಸಿದ್ದಾರೆ. ಅವರ ನಾಟಕಗಳಲ್ಲಿ ಮತ್ತೆ ಮತ್ತೆ ಇದನ್ನೆಲ್ಲ ಪ್ರಸ್ತಾಪ ಮಾಡ್ತಾರೆ. ನೀವು ಸುಮ್ಮನೆ ಕಾಲಜ್ಞಾನಿ ಕನಕ ನಾಟಕದಲ್ಲಿ ಆ ಯುದ್ಧದ ಬಗೆಗೆ ಹೇಳುವ ಮಾತುಗಳಿದಾವಲ್ಲ, ನೀವು ಅರ್ಥ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ. ನಮ್ಮ ಕನಕದಾಸ ತಿಮ್ಮಪ್ಪ ನಾಯಕ ಆಗಿದ್ದಂಥ ವ್ಯಕ್ತಿ ಅದೆಲ್ಲ ಬಿಟ್ಟು ಯುದ್ಧದಿಂದ ವಿಮುಖನಾಗಿ ಹೊರಟಾಗ ಯಾರೋ ಕೇಳ್ತಾರೆ, ಯಾಕೆ ನೀನು ಹಿಂಗೆ ಮಾಡ್ತಾ ಇದೆಯಾ? ಇಲ್ಲ, ಯುದ್ಧ ಅನ್ನೋದು ಮಾನವ ಲೋಕದ ಮಾಯದ ಗಾಯ. ಮಾನವ ಲೋಕದ ಮಾಯದ ಗಾಯ ಯಾವುದನ್ನ ಅಶೋಕ 2500 ವರ್ಷದ ಹಿಂದೆ ಯೋಚನೆ ಮಾಡಿದ್ನೋ, ಯಾವುದನ್ನು ಬುದ್ಧ ಯೋಚನೆ ಮಾಡಿದ್ನೋ, ಇವತ್ತು ಕ್ರಿಸ್ತ ಜಯಂತಿ, ಇವತ್ತು ಕ್ರಿಸ್ತ ಹುಟ್ಟಿದ ದಿವಸ ಕ್ರಿಸ್ಮಸ್, ಯಾವುದನ್ನ ಶಾಂತಿಯನ್ನು ಕ್ರಿಸ್ತ 2000 ವರ್ಷಗಳ ಹಿಂದೆ ಬಯಸಿದ್ನೋ, ನಿನ್ನ ನೆರೆಹೊರೆಯವರನ್ನು ನಿನ್ನಂತೆಯೇ ಪ್ರೀತಿಸು ಅನ್ನೋ ಮಾತನ್ನು ಕ್ರಿಸ್ತ ಅವತ್ತೇ 2000 ವರ್ಷದ ಹಿಂದೆ ಹೇಳಿದ್ನೋ, ಅವೆಲ್ಲವನ್ನು ಕೂಡ ಕಿರಂ ತಮ್ಮ ಮಾತುಗಳಲ್ಲಿ, ಬರವಣಿಗೆಗಳಲ್ಲಿ, ಬದುಕುಗಳಲ್ಲಿ ತೋರಿಸ್ಕೊಟ್ಟಂಥ ಬಹುದೊಡ್ಡ ಮನುಷ್ಯ. ಆ ಬಹುದೊಡ್ಡ ವ್ಯಕ್ತಿತ್ವದ ಹೆಸರಿನ ಪ್ರಶಸ್ತಿಯನ್ನು ಮೇಡಮ್ ಅಮ್ಮ ಸ್ವೀಕರಿಸ್ತಾ ಇದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸಿ ಇದಕ್ಕೆ ನೆರವಾದ ಎಲ್ಲ ಸ್ನೇಹಿತರಿಗೆ, ಮುಖ್ಯವಾಗಿ ಇಲ್ಲಿ ಸೇರಿರುವ ಎಲ್ಲ ಕಿರಂ ಸ್ನೇಹಿತರಿಗೆ, ಬಂಧುಗಳಿಗೆ, ಅವರ ಮಕ್ಕಳಿದ್ದಾರೆ ಇಲ್ಲಿ, ಆಮೇಲೆ ಅವರ ಶಿಷ್ಯರಿದ್ದಾರೆ, ಇದನ್ನೆಲ್ಲರಿಗೂ ಕೃತಜ್ಞತೆ ಸಲ್ಲಿಸಿ ನನ್ನ ಮಾತು